ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಎಜುಕೇಷನ್ ರಿಲೇಟೆಡ್ ವಿಡಿಯೋಗೆ ಸ್ವಾಗತ. ಫೈನಾನ್ಸಿಂಗ್ ಡಿಸಿಷನ್ ಚಾಪ್ಟರ್ನ ಮತ್ತೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. Let's go. ಪ್ರಾಬ್ಲಮ್ ನೋಡೋಣ. ಪ್ರಾಬ್ಲಮ್ ನಂಬರ್ 3. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಷನ್ ಆಫ್ ದಿ ಆಲ್ ಲಿವರೇಜಸ್. ಕ್ಯಾಲ್ಕುಲೇಷನ್: ಕಂಪ್ನಿಯ ಟೋಟಲ್ ಸೇಲ್ಸ್ 5 lakhs, ವೇರಿಯಬಲ್ ಕಾಸ್ಟ್ 3 lakhs, ಫಿಕ್ಸ್ಡ್ ಕಾಸ್ಟ್ 1 lakhs, 6% debentures 1 lakhs. In the books of the company, income statement, particulars, amount column. ಮೊದಲು ನಾವು ಪ್ರಾಬ್ಲಮ್ನಲ್ಲಿ ಏನು ಬರ್ಕೋಬೇಕಾಗತ್ತಪ್ಪ ಅಂದರೆ ಸೇಲ್ಸ್ ಬರ್ಕೋಬೇಕು. ಸೇಲ್ಸ್ ಎಷ್ಟೇ 5 lakhs ಇದೆ. ಓಕೆ, ಸೇಲ್ಸ್ನಲ್ಲಿ ನಾವು ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡೋಕ್ಕಾಗುತ್ತೆ. ವೇರಿಯಬಲ್ ಕಾಸ್ಟ್ ಲೆಸ್. ಅಮೌಂಟ್ ಎಷ್ಟಿದೆಯಪ್ಪ ಅಂದರೆ 3 lakhs ಇದೆ. ಇದನ್ನು ಲೆಸ್ ಮಾಡಿದ್ದು ಬರೋದೇನಪ್ಪ ಅಂದರೆ ಕಾಂಟ್ರಿಬ್ಯೂಷನ್. 5 lakhsನಲ್ಲಿ 3 lakhs ಹೋದರೆ 2 lakhs ಬರುತ್ತೆ. ಇದನ್ನು ನಾವು ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ನಾವು ಕಾಂಟ್ರಿಬ್ಯೂಷನ್ನಲ್ಲಿ ಏನು ಲೆಸ್ ಮಾಡೋಕ್ಕಾಗುತ್ತಪ್ಪ ಅಂದರೆ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ನಲ್ಲಿ ನೋಡ್ಕೋಬೇಕು ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ ಅಂತ. 1 lakhs ಇದೆ. 1 lakhs ಲೆಸ್ ಮಾಡಬೇಕು. 1 lakhs ಲೆಸ್ ಮಾಡಿದರೆ 1 lakhs ಬರುತ್ತೆ. ಇದನ್ನು EBIT ಅನ್ನೋರು, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಅನ್ನೋರು. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಇಂಟ್ರೆಸ್ಟ್ನಲ್ಲಿ ನಾವು ಇಂಟ್ರೆಸ್ಟ್ ಲೆಸ್ ಮಾಡೋಕ್ಕಾಗುತ್ತೆ. ಇಂಟ್ರೆಸ್ಟ್ ಯಾವ್ದ್ರ ಮೇಲೆ ಕೊಟ್ಟಿದ್ದಾರಪ್ಪ ಅಂದರೆ ಡಿವೆಂಚರ್ಸ್ ಮೇಲೆ ಇಂಟ್ರೆಸ್ಟ್ 6% ಕೊಟ್ಟಿದ್ದಾರೆ. ಅವರು 1 lakh rupees ಲೋನ್ ತಗೊಂಡಿದ್ದಾರೆ ಡಿವೆಂಚರ್ಸ್ ಮೇಲೆ. 6% ಡಿವೆಂಚರ್ಸ್ ಅಟ್ 1 lakhs rupees. ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತಪ್ಪ ಅಂದರೆ 1 lakhs ಇಂಟು 6%. 6,000 ಬರುತ್ತೆ ಇಂಟ್ರೆಸ್ಟ್. ಇಂಟ್ರೆಸ್ಟ್ನ ಲೆಸ್ ಮಾಡಬೇಕಾಗುತ್ತೆ. ಓಕೆನಾ? ಇಂಟ್ರೆಸ್ಟ್ ಲೆಸ್ ಮಾಡಿದರೆ ಬರೋದೇನಪ್ಪ ಅಂದರೆ EBT, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. 94,000 ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ನೆಕ್ಸ್ಟ್ ನಾವು ಏನು ಲೆಸ್ ಮಾಡೋಕಪ್ಪ ಅಂದರೆ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ, ನಿಲ್ಲಿ ಬರ್ಕೋಬೇಕು. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ 94,000. ಅದೇ ರೀತಿ ನಾವು ನೆಕ್ಸ್ಟ್ ಏನು ಮಾಡ್ಕಪ್ಪ ಅಂದರೆ ಕ್ಯಾಲ್ಕುಲೇಷನ್ಸ್ ಆಫ್ ಆಲ್ ಲಿವರೇಜಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ದಿ ಲಿವರೇಜಸ್. ಮೊದಲೇ ಲಿವರೇಜಸ್ ಬಂದು ಆಪರೇಟಿಂಗ್ ಲಿವರೇಜಸ್. ಫಾರ್ಮುಲಾ ಬರ್ಕೋಬೇಕು. ಅಲ್ಲ, ತಪ್ಪಾಯಿತು. ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ EBIT. ಕಾಂಟ್ರಿಬ್ಯೂಷನ್ ಎಷ್ಟಿದೆಯಪ್ಪ ಅಂದರೆ 1 lakh ಇದೆ. ಅಲ್ಲ, 2 lakh. EBIT 1 lakh ಇದೆ. 2 times ಬರುತ್ತೆ. ಕ್ಯಾಲ್ಕುಲೇಷನ್ ಮಾಡಿದರೆ 2 times ಬರುತ್ತೆ. ಆಫ್ಟಿಂಗ್ ಲಿವರೇಜ್ 2 times. ಅದೇ ರೀತಿ ನಾವು ನೆಕ್ಸ್ಟ್ ಏನು ಮಾಡ್ಕಪ್ಪ ಅಂದರೆ ಫೈನಾನ್ಸಿಯಲ್ ಲಿವರೇಜಸ್.
Formula EBIT divided by EBT. EBIT 1 lakhs, EBT 94,000. 1 lakh divided by 94,000. 1.06 ಟೈಮ್ಸ್ ಬರುತ್ತೆ ಫೈನಾನ್ಷಿಯಲ್ ಲಿವರೇಜಸ್. 1.06 ಅದೆಷ್ಟು ಲಾಸ್ಟ್ ಲಿವರೇಜಸ್ ಯಾವುದಪ್ಪ ಅಂದರೆ ಕಂಬೈಂಡಿಂಗ್ ಲಿವರೇಜಸ್. ಇದೇನು ಭಾಳ ಟಫ್ ಇಲ್ಲ, ಎರಡನ್ನೂ ಮೆಂಟಿಫೈ ಮಾಡಬೇಕಷ್ಟೆ. ಆಪ್ರೇಟಿಂಗ್ ಲಿವರೇಜಸ್ ಇಂಟು ಫೈನಾನ್ಷಿಯಲ್ ಲಿವರೇಜಸ್. ಆಪ್ರೇಟಿಂಗ್ ಲಿವರೇಜಸ್ 2 times ಇಂಟು 1.06 ಮಾಡಿದ್ರೆ ಬರೋದೇ ಕಂಬೈಂಡಿಂಗ್ ಲಿವರೇಜಸ್ 2.12. ಥ್ಯಾಂಕ್ ಯು. ಫಾರ್ ನೆಕ್ಸ್ಟ್ ವಿಡಿಯೋ ವೇಟಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.